ಅಮ್ಮ ದೇವಿ ದುರ್ಗಮ್ಮ ತಗೋ ಈ ಕುಂಕುಮ ಇಟ್ಕೋ. ಕುದುರೆ ಗಾಡಿಲಿ ಕೊಲ್ಲೂರ್ಗೆ ಹೋಗಕ್ಕೆ ತುಂಬಾ ಸಮಯ ಆಗತ್ತೆ. ನನಗ್ ನಾನೇ ಗಡುವು ವಿಧಿಸ್ಕೊಟ್ಟಿದ್ದೀನಿ. ತಾಯಿ ಸಂಕಲ್ಪದ ವಿರುದ್ಧ ಹೋಗ್ತಾ ಇದೀಯ ನೀನು. ಕುಂಕುಮನು ತಾಯಿ ಸಮಾನಾನೆ. ಬೇಡ, ನಾನು ಅನ್ಕೊಂಡಿದ್ದೆ ನಡಿಬೇಕು. ನಾನು ಅನ್ನೋದು ಅಜ್ಞಾನ. ಅಜ್ಞಾನದಲ್ಲಿ ದೈವ ಇರಲ್ಲ. ದಿನ ಅವಳ ಮುಡಿಗೆ ಹೂವೇರ್ಸಿದೀನಿ, ಅವಳೇ ಉತ್ತರ ಕೊಡ್ಬೇಕು ನನಗೆ. ದೋಣಿ ಮುಳುಗ್ತಿದ್ದಾಗ ದಡ ಸೇರಿಸ್ತೀನಿ ಅಂತ ಅಂಬಿಗ ಹೇಳ್ದ. ಭಗವಂತಾನೇ ಬಂದು ಕಾಪಾಡ್ಲಿ ಅಂತ ಒಬ್ಬ ಕೈ ಮುಗಿದು ಕೂತ್ಕೊಂಡ. ಕೂತವನು ಮುಳುಗ್ದ. ತನ್ನ ಭಕ್ತಿಗೆ ಭಗವಂತಾನೇ ಒಲಿಬೇಕು ಅನ್ನೋ ಅಜ್ಞಾನದ ಮಾತಿಗೆ ಭಗವಂತ ನೇರವಾಗಿ ಕಾಣ್ಲಿಲ್ಲ. ಆದ್ರೆ ಭಗವಂತ ಅಂಬಿಗನ ರೂಪದಲ್ಲಿದ್ದ. ಅಜ್ಞಾನ ಅದನ್ನ ಗುರ್ತಿಸ್ಲಿಲ್ಲ. ಕಷ್ಟಗಳಿಂದ ಬದುಕು ಮಾಗತ್ತೆ. ಬಾ ನನ್ ಜೊತೆ. ನಿನ್ನ ಕಷ್ಟನ ನನ್ನಿಂದ ನೋಡಕ್ಕಾಗ್ತಿಲ್ಲ. ಕೊಲ್ಲೂರ್ಗೆ ಹೋಗ್ಬೇಕು, ಬರ್ತೀನಿ. ಆದ್ರೆ ನೀನ್ ಹೇಳ್ದಾಗಲ್ಲ ನಾನ್ ಕೇಳಲ್ಲ. ನೀನ್ ಕರೀತಾ ಇದೀಯಾ, ನಾನ್ ಬರ್ತೀನಿ ಅಷ್ಟೇ. ಆದ್ರೆ ಒಮ್ಮೆ ಒಪ್ಕೊಂಡ್ಮೇಲೆ ಯಾವುದೇ ಅಡಚಣೆಗಳು ಬಂದ್ರೂ ನನ್ನನ್ನ ಬಿಟ್ಟು ಕೆಳಗಿಳಿಬಾರ್ದು. ಹಾಗಂತ ಮಾತು ಕೊಡು. ಮಗಳು ಕಡೆಗಾಲದಲ್ಲಿದ್ದೀನಿ. ಒಂದ್ಸರ್ತಿ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ದೇವಿ, ಅಮ್ಮ ಬರ್ಬೇಡ, ಅಲ್ಲೇ ಇರು. ದೇವಿ, ಅಮ್ಮ ಬರ್ಬೇಡ, ಅಲ್ಲೇ ಇರು. ಅಮ್ಮ ಬರ್ಬೇಡ, ಅಲ್ಲೇ ಇರು. ಅಮ್ಮ ಬರ್ಬೇಡ, ಅಮ್ಮ ಅಲ್ಲೇ ನಿಂತ್ಕೋ. ಯಾಕಮ್ಮ ಅವ್ರ ಕೈ ಬಿಟ್ಟು ಬಂದೆ? ಎಂತ ಕೆಲ್ಸ ಮಾಡ್ದೆ ಗೊತ್ತಾ ನೀನು? ನಾನೇನೇ ಮಾಡ್ದೆ? ಇಷ್ಟೊತ್ತು ನಿನ್ ಜೊತೆ ಇದ್ದಿದ್ ಯಾರು ಅಂತ ಗೊತ್ತಾ?
ಅವಳು ಯಾವಳು ಒಂದ್ ಕುದುರೆ ಗಾಡಿ ಕಟ್ಕೊಂಡ್ ಬಂದಿಲ್ಲ ಅಷ್ಟೇ. ನಮ್ಮ ತಂದೆ ಅಮ್ಮ ನೀನು ಎಲ್ಲ ಸರಿ ಹೋಗ್ತಿತ್ತು, ನಿನ್ ಕೈಯಾರೆ ಎಲ್ಲ ಹಾಳು ಮಾಡ್ಕೊಂಡೆ. ನಾನೇನೆ ಹಾಳು ಮಾಡ್ದೆ? ಬಂದ್ ಭಾಗ್ಯನ ತಿರಸ್ಕರಿಸ್ದೆ. ತಪ್ಪಮ್ಮ ನೀನ್ ಮಾಡಿದ್ದು. ಹೌದು, ನಾನೇ ತಪ್ಪು. ನನ್ ಹಣೆ ಬರನೇ ಸರಿಯಾಗಿಲ್ಲ. ನನ್ ಮಾಡೋದೆಲ್ಲ ತಪ್ಪೆ. ಸಾಯಿಕ್ ಹೋಗ್ತೀನಿ ಬಿಡೆ. ನಿನ್ ಕಣ್ ತುಂಬಾ ಚೆನ್ನ ಮಾತ್ರ ತುಂಬಿದಾನೆ ಅಮ್ಮ. ಅದಕ್ಕೆ ಅಮ್ಮನವ್ರನ್ನ ನಿನ್ ಗುರ್ತು ಹಿಡಿಲಿಲ್ಲ. ಅಣ್ಣ, ಸಿಕ್ಕಾಬಟ್ಟೆ ನಿದ್ದೆ ಬರ್ತಿದೆ. ರಸ್ತೆ ಬೇರೆ ಸರಿಯಾಗಿ ಕಾಣಿಸ್ತಿಲ್ಲ. ಈಗ ಇಲ್ಲೇ ಮಲಗ್ಬಿಟ್ಟು ಬೆಳಗ್ಗೆ ಹೋಗೋಣ. ನೀನು ಕಟ್ಕೊಂಡು ಎತ್ತಿನ ಗಾಡಿಲಿ ಹೋಗಿ ಇಷ್ಟೊತ್ತು ಕೊಲ್ಲೂರು ತಲುಪ್ತಾ ಇದ್ದೆ. ಹಾ, ತಲುಪ್ತಿದೆ. ಸಾಕಮ್ಮನ ಮನೆಗೆ. ಸುಮ್ಮನೆ ಮಲ್ಕ. ಅಮ್ಮ, ಎಲ್ಲದಕ್ಕೂ ಸಾವೇನ ಪರಿಹಾರ? ಆಯ್ತು, ನಾನು ಎಷ್ಟೊತ್ತಿಗೆ ಪ್ರಾಣ ಕಳ್ಕೋಬೇಕು ಅಂತ ಹೇಳು. ನೀನಿಲ್ದೆ ನಾನು ಹೇಗಮ್ಮ ಇಲ್ಲಿ? ಬದ್ಲಾಗಲ್ವಾ ನಿನ್ ನಿರ್ಧಾರ? ಮಾತಾಡಮ್ಮ, ಎಲ್ಲ ದಿಕ್ಕಪ್ಪಾಲಾಗಿದ್ದೀವಿ. ಅಮ್ಮನವ್ರು ಮಾತಾಡೋವರೆಗೂ ನಾನ್ ಮಾತಾಡಲ್ಲ ದೇವಿ. ನೀನ್ ಗುರ್ತಿಸ್ತೇ ಹೋದ್ರೆ ಅಮ್ಮನವ್ರು ಏನ್ ಮಾಡ್ತಾರೆ? ನಾನ್ ಶಬ್ದ ಹಾಕಿ ಎಷ್ಟ್ ದಿನ ಆಯ್ತೆ? ಕೆಲವೊಂದನ್ನ ಮರಿಬೇಕು ಅಮ್ಮ. ಜನ ನವಸಾನನ ಅಮ್ಮನವ್ರು ಮರಿದೇ ಇದ್ರೆ ನಾನ್ ಎಲ್ಲ ಮರಿತೀನಿ. ನೀನ್ ಗಡುವು ಕೊಡ್ಬಾರ್ದು. ಅಮ್ಮನವ್ರಿಗೆ ಒಂದ್ ಶಿಕ್ಷೆ ಕೊಡುವವರೆಗೂ ನೀನ್ ಕಾಯ್ಬೇಕು ಅಷ್ಟೇ. ನಾಡಿದ್ದೆ ಶುಕ್ರವಾರ. ಸುಳಿವೆ ಇಲ್ವಲ್ಲೇ? ತಪ್ಪು ಮಾಡಿದವ್ರು ಶಿಕ್ಷೆ ಅನುಭವಿಸ್ತಾರೆ. ಚನ್ನನ ಸಾವ ಆಗ್ಬೇಕು. ಅವನ್ ಸಾವಾದ್ರೆ ಮಾತ್ರ ನಾನು ಹಣೆ ಕುಂಕುಮ ಇಟ್ಕೋತೀನಿ. ಇಲ್ದೆ ಹೋದ್ರೆ ಇಲ್ಲ. ಯಾವನೋ ಬಂದ್ ನನ್ ಮುಟ್ಟೋದು ಅಂದ್ರೆ ಏನೇ? ಅವ್ನು ಯಾವನ್ಗೋ ನನ್ ಕುಂಕುಮ ಮಾಡ್ಸೋಕ್ ಅಮ್ಮನವ್ರು ಬಿಟ್ರಲ್ಲ, ಪರವಾಗಿಲ್ವಾ? ಅಮ್ಮನವ್ರ ಸಂಕಲ್ಪ, ಅಮ್ಮನವ್ರ ಸಂಕಲ್ಪ, ಅಮ್ಮನವ್ರ ಸಂಕಲ್ಪ. ನೋಡೋಣ ನಡಿ ಕೊಲ್ಲೂರಲ್ಲಿ ಅಮ್ಮನವ್ರ ಸಂಕಲ್ಪ ಏನಿದೆ ಅಂತ. ಕುಂಕುಮ ಇಡ್ತಾಳೋ, ಪ್ರಾಣ ಕೇಳ್ತಾಳೋ. ಪದೇ ಪದೇ ಬಂದ್ ನನ್ನನ್ನು ಮಾತಾಡಿಸ್ಬೇಡ. ಸಾವ ಹತ್ರ ಬಂದಿದೆ. ಮೌನವಾಗಿ ಸಾಯ್ಬೇಕು, ಕೂಗಾಡ್ತಾ ಸಾಯ್ಬಾರ್ದು. ಸದಾನಂದ, ಹೊರಡೋದು ಬೆಳಿಗ್ಗೆ ಆಗುತ್ತೆ. ತಗೊಳ್ಳಿ, ಊಟ ಮಾಡಿ ಮಲಗಿ. ಗಾಡಿಲಿ ಡೀಸೆಲ್ ಮುಗಿದೋಗಿರೋದೇ ಡೌಟು. ಯಾವ್ದಕ್ಕೂ ಟ್ಯಾಂಕ್ ಚೆಕ್ ಮಾಡ್ತೀನಿ ಸರಿ. ಸುಮ್ಮನೆ ತಿನ್ನು, ಇಲ್ಲ ಧನ್ಮಾನ ನಿನ್ಗೆ. ದನಿ, ಊಟ ಮಾಡಿದ್ದಾನೆ. ಡೀಸೆಲ್ ಎಲ್ಲೂ ಸಿಗ್ತಾ ಇಲ್ಲಂತೆ. ಬಸವ ಡೀಸೆಲ್ ತಗೊಂಡು ಬರೋದಕ್ಕೆ ಮಧ್ಯರಾತ್ರಿ ಆಗ್ಬೋದು. ನೀವು ಊಟ ಮಾಡಿ ಮಲ್ಕೊಳ್ಳಿದ್ದೀನಿ, ನಾನು ಎದ್ದಿರ್ತೀನಿ. ಶಂಖ ಸಿಗೋವರೆಗೂ ಏನೂ ಇಲ್ಲ ಭೂಪಾಲು. ತಗೊಳ್ಳಿದ್ದೀನಿ, ಊಟ ಮಾಡಿ. ಎಲ್ಲ ಮುಗಿತಲ್ಲ ದಣಿ. ಏನಯ್ಯ ಬೆಳಗ್ಗೆನೆ ನಿಂದು? ಇದು ಓದಿದಣಿ, ನಿಮ್ಗೆ ಗೊತ್ತಾಗುತ್ತೆ. ಉರಿತಾ ಅಕ್ಷತ ನನ್ನ ಹತ್ರ ಇಲ್ದಿಪ್ಪ ಉರಿ. ನಿನ್ನ ಅಪ್ಪಾಜಿಗ್ ಗೊತ್ತಾಯಕು. ನಿನ್ನ ಸಾಯಿಸುದಿಲ್ಲ ಕಂದ. ಅದು ನಿನ್ ಕೈಯಲ್ಲಿ ಆಗೋದು ಇಲ್ಲ. ಕೇಶವನಾಥ, ಇವತ್ತು ಮಧ್ಯಾಹ್ನದೊಳಗಡೆ ಅಕ್ಷತ ನನ್ನ ಹತ್ರ ಇರಕ್ಕ. ಇಲ್ಲ ಅಂತಂದ್ರೆ ಸುಚೇಂದ್ರ ಬದುಕುದಿಲ್ಲ. ಇದು ಜನ್ನನ ಆಜ್ಞೆ. ಕೆಲವು ತಲೆಗಳು ಉರುಳುತ್ತೆ ಭೂಪಾಲು. ಸುಚೇಂದ್ರ ಉಳಿಬೇಕು ಅಂದ್ರೆ ನಡಿ ಹೊರಡೋಣ. ಕೂತು ಪ್ರಯೋಜನ ಇಲ್ಲ. ಅಕ್ಷತನ ಒಪ್ಸಿದ್ರೆ ಮಾತ್ರ ಚಿಕ್ಕತನಗಳು ನಮಗೆ ಸಿಗ್ತಾರೆ. ಅಕ್ಷತನ್ನ ಒಪ್ಸೋದೆ. ಅಕ್ಷತ ನನಗೇನು ಅಲ್ಲ,
ಸುಚೇಂದ್ರ ನನ್ನ ಮಗ, ಅವನು ನನಗೆ ಮುಖ್ಯ. ಸದಾನಂದ ಅವಳ ಜೊತೆನಲ್ಲಿದ್ದಾನೆ. ದೇವಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ನಾವು ಅಂದ್ಕೊಂಡಿದ್ದು ಆಗೋದಿಲ್ಲ. ಅಕ್ಷತನ್ನ ಸದಾನಂದನ ಮುಗಿಸಿ ಆದ್ರೂ ಅಕ್ಷತನ್ನ ಜನ್ನಂಗೆ ಒಪ್ಸೋದೆ. ನನ್ನ ಮಗ ನನಗೆ ಮುಖ್ಯ. ಮೂವತ್ತರ ಮೇಲೆ ಹೋಗೋದೇ ಇಲ್ವಲ್ಲ ನಿನ್ ಗಾಡಿ, ಓದ್ತೋ ಆಕ್ಸಿಲೇಟ್ರು. ಏನಲ್ಲಿಂದ ನೀನ್ ನಡಿಯೋ, ಇಷ್ಟೊತ್ತು ಕೊಲ್ಲೂರು ತಲುಪಬೇಕಾಗಿತ್ತು. ಕೊಟ್ಟು ಒಂದು ಹೊಡ್ತಾನೆ ಇದೆಯಾ? ಒಂದ್ 30 ಕಡೆ ನಿಲ್ಸ್ಕೊಂಡು ಈಗಾಗ್ಲೇ ನಡಿ ನೀನ. ಏನೇ ಕನಸಿನಲ್ಲಿ ಅಕ್ಕನ ಹೆಣ ನೋಡ್ದಂಗಾಯ್ತು ನನಗೆ. ಬರೀ ಕೆಟ್ಟದ್ದನ್ನೇ ಮಾತಾಡ್ತೀಯಲ್ಲೇ. ನಾನೇನು ಹುಟ್ಟಿಸ್ಕೊಂಡು ಮಾತಾಡ್ತಿಲ್ಲ ಭಾವ. ಅಂಥ ಕನಸು ಬಿದ್ರು ಹೇಳ್ಬಾರ್ದು. ಮುಂದೊಂದು ದಿವಸ ಪಾರ್ವತಿ ಸಾಯ್ತಾಳೆ, ಆದ್ರೂ ಸತ್ಲು ಅಂತ ಹೇಳ್ಬಾರ್ದು ಕಣೆ. ಇಲ್ಲಿ ನಾನು ಸಾಯ್ತಾ ಇದ್ದೀನಿ, ಒಂದೇ ಸಮ ಆತಂಕ. ಅಂಥದ್ರಲ್ಲಿ ಒಳ್ಳೆದು ಆಟನೇ. ಕೊಲ್ಲು ಹೊರಟು ಒಂದು ದಿವಸ ಆಯ್ತಾಗ್ಲಿ. ಹೇಳ್ದಂಗೆ ಮಾಡ್ಕೊಳ್ದೆ ಇದ್ರೆ ಸಾಕು. ಬಿಡಲ್ಲ ಜನನ್ನ ಮುಗಿಸೋದೆ. ಬದುಕಿರೋರು ಸತ್ತಿರೋ ತರ ಕನಸಲ್ಲಿ ಬಂದ್ರೆ ಅಂಥವ್ರಿಗೆ ಆಯುಷ್ಯ ಜಾಸ್ತಿ ಅಂತ ಅಮ್ಮ ಹೇಳ್ತಿದ್ರು ಕಣಲೆ. ಅಯ್ಯ ತೆಗಿ, ಇವಳು ಅಮ್ಮನವ್ರು ಉತ್ತರ ಕೊಡ್ಲಿ ಅಂತ ಕೂತಿದ್ದಾಳೆ. ಕಲ್ಲು ಎಲ್ಲಿದ್ದ ಉತ್ತರ ಕೊಡುತ್ತಯ್ಯ. ತಾನೇ ಬಿಡ್ತಾಳಂತೆ ಪ್ರಾಣ. ಬಿಡ್ಲಿ ಬಿಡು, ಅವಳಿಂದ ನಾನು ಹೋಗ್ತೀನಿ. ಹಾಗೆಲ್ಲ ಮಾತಾಡ್ಬೇಡ. ಕೊಲ್ಲೂರ್ಗೆ ಹೋಗ್ತಿದೀವಿ, ಅಮ್ಮನವರು ಇಲ್ಲ ಅಂತೀಯಲ್ಲೇ. ಅಯ್ಯೋ ನಡಿಯೋ ನೀನು ಲೇ. ಸತ್ತಾಗ್ಲೇ ಕೊಲ್ಲೂರು ತಲುಪಬೇಕಾಗಿತ್ತು, ಇನ್ನು ಅರ್ಧ ದಾರಿಲಿದ್ದೀವಿ. ಅರ್ಜೆಂಟ್ ಕೊಲ್ಲೂರ್ಗೆ ಹೋಗೋಣ. ನೀನ್ ಬೇರೆ ಭಜನೆ ಮಾಡ್ಕೊಂಡಿಲ್ಲಿ. ಕೊಲ್ಲೂರು ತಲುಪೋವರೆಗೂ ನನಗೆ ಸಮಾಧಾನ ಇಲ್ಲ. ಕೊಲ್ಲೂರು ತಲುಪದ ಮೇಲೆ ಜನ್ನನ ಅವಸಾನ ನನ್ನಿಂದಲೇ. ನಡಿ ನೀನು. ಬೇಡ ಜನ್ನ, ಅವತಾರ ಎತ್ತಿದ ಭಗವಂತನಿಗೂ ಯುಗದ ಕೊನೆ ಅಂತಿರುತ್ತೆ. ನನ್ನ ಮಗನಿಗೆ ಏನಾದ್ರೂ ಆದ್ರೆ ನಾನು ಸುಮ್ಮನಿರೋ ಪೈಕಿ ಅಲ್ಲ. ಅಕ್ಷತನಂತ ಪಕ್ಕ ತಂದು ನಿಲ್ಸು, ಇಲ್ಲ ಅಂತಂದ್ರೆ ನಾನು ಸುಮ್ಮನಿರೋ ಪೈಕಿ ಅಲ್ಲ. ನಾನು ಎಂತ ಹೇಳಿ ಗೊತ್ತಿದ ಮೇಲೆ ನನ್ನ ಹತ್ರಕ್ಕೆ ಆಟ ಆಡ್ತೀಯಾ? ಸಿಟ್ಟನಿಗಳು ಕಟ್ಟಿಬಿಟ್ಟು ಅಕ್ಷತ ಬರ್ತಾಳೆ. ಎಲ್ಲಿ ಅಕ್ಷತ? ಇಲ್ಲ ಅಂದ್ರೆ ಮೊಳೆ ಹೊಡಿತಾ ಇರದೆ. ಮಗನ ಇವತ್ತು ನಿನಗಿದೆ. ನಿನ್ ಕೈಲಿ ಆತಿಲ್ಯಾ? ಸುಮ್ನೆ ಅಕ್ಷತನ್ ಕರ್ಕೊಂಬಂದು ನನ್ ಕೈಲಿ ಒಪ್ಸು. ಎಲ್ಲಿ ಅಕ್ಷತ? ಮೊದಲು ಸುಚೇಂದ್ರ. ಅಪ್ಪಾಜಿ ಅಕ್ಷತನ ಜನನ್ ಕೈಗೆ ಒಪ್ಪಿಸ್ಬೇಡಿ. ಅವ್ನು ಏನ್ ಮಾಡ್ತಾನೆ ಅಂತ ನಾನು ನೋಡ್ತೀನಿ. ಸುಮ್ಮನೆ ಇರೋಲ್ಲ, ಮಗ ಅಂತ ಇರೋದೇ ನೀನೊಬ್ಬ. ನನಗೆ ಕೈಯಲ್ಲಿ ಮೊಳೆ ಹಿಡ್ಕೊಂಡು ನಿಂತಿದ್ದಾನ ಅವನು. ಕಟ್ಟು ಬಿಚ್ಲಿಕ್ಕೆ ಚಿಪ್ಪು ಕೊಡ್ತೀನಿ. ಕಟ್ಟಿರೋದನ್ನ ಬಿಚ್ಚಲೇ ಜನ. ಬೆಂಕಿಯಿಂದ ಹೊಗೆಯಿಂದ ಬೆಂಕಿ ಅಲ್ಲ. ಸಮಯ ಇಲ್ಲ ನಂಗೆ. ನಾಳೆ ಅಕ್ಷತನ ಮದುವೆ ಆಯ್ಕು. ಯೋಗ ನಾಳೆ ಮದುವೆ ಆಗಿಲ್ಲ ಅಂದ್ರೆ ಯೋಗ ಇಲ್ಲ. ಅಕ್ಷತ ನಾನು ಅಕ್ಷತನ ಕಳ್ಸಲ್ಲ ದಣಿ. ಪ್ರತಿ ಸಲ ನಾವೇ ತಲೆ ಬಗ್ಸ್ಬೇಕಾಗಿಲ್ಲ. ಸುಚೇಂದ್ರನ್ಗೆ ತೊಂದರೆ ಆಗತ್ತೆ. ಬೇಡ ಭೂಪಾಲು. ಅವನ ವಿರುದ್ಧವಾಗಿ ಹೋರಾಡ್ತೀನಿ ದಣಿ. ಅವನು ಯೋಗ ಸಿಗಬಾರ್ದು. ಇನ್ನೊಂದು ಸತಿ ಕರುಣಿಸುತ್ತಾಯೇ ಅಂತ ಕೇಳಿದ್ರೆ ನಿಮ್ಗಳ ಹಣ ಬೀಳ್ತಿಲ್ಲಿ. ಆದ್ದಾಲಿ ಕೇಂಬುದೆ. ಅಕ್ಷತನ್ನ ಕಳಿಸ್ತೀನಿ. ಭೋಪಾಲು, ಹೋಗಿ ಅಕ್ಷತನಿಗೆ ಹೇಳು, ಜನ್ನನ ಕಾರ್ನಲ್ಲಿ ಕೂರ್ತಿದ್ದ ಹಾಗೆ ಶಂಖನ ತೆಗೆದು ನಮ್ಮ ಕಡೆಗೆ ಬಿಸಾಕಬೇಕು.
ಆಗ ಮಾಡಿದ್ರೆ ಚನ್ನನಿಂದ ಬಿಡುಗಡೆ, ದೇವಿ ಬದುಕ್ತಾಳೆ. ಇಲ್ದಿದ್ರೆ ದೇವಿ ಸಾವಿಗೆ ನೀನು ಕಾರಣ ಆಗ್ತೀಯ ಅಂತ. ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಿದೆ, ಅಮ್ಮನ ಹಠನೂ ಹೆಚ್ಚಾಗ್ತಿದೆ. ನೀನ್ ಬಂದು ಹೇಳಿದ್ರು ಏನೂ ಪ್ರಯೋಜನ ಆಗ್ಲಿಲ್ಲ ಅಮ್ಮ. ನಾವಿನ್ನೂ ಕೊಲ್ಲೂರಿಗೆ ತಲುಪಕ್ಕಾಗ್ಲಿಲ್ಲ. ಚನ್ನನ ಹತ್ರ ಶಂಕ ಇದೆ, ಅವನ್ ಇನ್ನೊಂದು ವರ ಪಡ್ಕೊಂಡ್ಬಿಟ್ರೆ ಅಂತ ಭಯ ಆಗ್ತಿದೆ. ನಿರ್ವಿಘ್ನವಾಗಿ ಅಕ್ಷತನ್ ಜೊತೆ ಮದ್ವೆ ಆಗ್ಲಿ ಅಂತ ಒಂದ್ ವರ ಪಡ್ಕೊಂಡ್ಬಿಟ್ರೆ ನಾನು ಅಮ್ಮನ್ನ ಕಳ್ಕೊಂಡ್ಬಿಡ್ತೀನಿ. ಏನಮ್ಮ ಮಾಡೋದು? ನನ್ನ ಹತ್ರ ಶಂಕನೂ ಇಲ್ಲ. ಇವತ್ತೊಂದೇ ದಿನ, ನಾಳೆ ಅಂದ್ರೆ ಭಯ. ನಾಳೆ ಅಮ್ಮನ ಶಪಥ ಈಡೇರುತ್ತೋ, ಚನ್ನನ್ ಜೊತೆ ಅಕ್ಷತನ್ ಮದ್ವೆ ಆಗ್ಬಿಡುತ್ತೋ ಕೊಲ್ಲೂರಲ್ಲಿ ಅಂತ ಗೊತ್ತಿಲ್ಲ ಅಮ್ಮ. ಎಲ್ಲ ನಿನಗೆ ಗೊತ್ತು. ಶಂಕ ನನಗ್ ಸಿಗೋ ತರ ಮಾಡಮ್ಮ. ನನ್ನ ಕೈಗೆ ಶಂಕ ಸಿಗದೆ ಇದ್ರೆ ಪ್ರಾಣ ಕಳ್ಕೊಳ್ತೀನಿ ಅಂತ ದೇವಿ ಹೇಳಿದಾಳೆ. ಹೇಳ್ದಾಗೆ ಮಾಡೋ ಹುಡುಗಿ ಅವಳು. ಶಂಕ ದೇವಿ ಕೈಗೆ ಸಿಗಬೇಕು, ಆಗ ಜನ್ನ ಸಾಮಾನ್ಯ ಮನುಷ್ಯನಾಗ್ತಾನೆ. ನೀನು ಜನ್ನನ ಕಾರ್ ಹತ್ತಿದ ತಕ್ಷಣ ಶಂಕನ ನಮ್ಮ ಕಡೆಗೆ ಬಿಸಾಕು, ಆಗ ದೇವಿ ಬದುಕ್ತಾಳೆ, ಜನ್ನ ತೊಲಗುತ್ತಾನೆ. ಆಯ್ತು, ಹಂಗೆ ಮಾಡ್ತೆ. ಹೆಂಗಿದ್ಲ ದೇವಿ? ಅದೆಲ್ಲ ಆಮೇಲೆ. ನಮ್ಗೆ ನೀನು ದೇವಿ ಬದುಕಬೇಕು, ಅದು ಮುಖ್ಯ. ನೀನ್ ಚಂದನ ಕಾರ್ ಹತ್ತಿದ ತಕ್ಷಣ ಶಂಕ ನಮ್ಮ ಕಡೆ ಬಿಸಾಕ್ತೇ ತಾನೆ? ಸರಿ, ಹಂಗೆ ಮಾಡ್ತೆ. ಕಾರ್ ಹತ್ರ ಕೊಡ್ಲೆ ಶಂಕನ ಕೇಶವನ ಹತ್ರ ಕಡೆಗೆ ಎಸಿತ್ತೆ. ಸರಿ, ಬಾ. ಅಕ್ಷತನ ಕಳಿಸ್ತಾ ಇದ್ದೀವಿ, ಚಿಟ್ಟನೆಗಳನ್ನ ಕಳಿಸು. ಕೆಟ್ಟ ಪಿಚ್ಚಲೆ ಚಿಟ್ಟನೆಗಳದು. ನನ್ನ ಕಾರಲ್ಲಿ ಹತ್ಕೋ. ಭೂಪಾಲ! ಅಮ್ಮ ದೇವಿ